ಹಲೋ ಮಕ್ಕಳೇ, ಹೇಗಿದ್ದೀರಾ ನೀವೆಲ್ಲ? ಈ ದಿನ ಈ ಎಪಿಸೋಡ್ನಲ್ಲಿ ನಾನು 2 ಕತೆಗಳನ್ನು ಹೇಳ್ತೀನಿ. 2 ಪುಟ್ಟ ಕತೆ ಹೇಳ್ತೀನಿ. ಸೊ ಈ ಎಪಿಸೋಡ್ ಹೆಸರೇ ಅದಕ್ಕೆ 2 in 1. ಒಂದೇ ಎಪಿಸೋಡಲ್ಲಿ 2 ಕತೆ. ಸೊ ಮೊದಲನೇ ಕತೆನ ಬರೆದವರು ಹರೀಶ್ ಕುಮಾರ್ ಅಂತ ಹೇಳಿ. ಈ ಕತೆ ನನಗೆ ಆನ್ಲೈನ್ ಸಿಕ್ತು. ಸೊ ಇದರ ಹೆಸರು ವಿತಂಡವಾದಿ. ಒಮ್ಮೆ ವಿತಂಡವಾದಿಯೊಬ್ಬ ಗುರುವಿನ ಬಳಿಗೆ ಬಂದು ವಿಷಯವೊಂದರ ಬಗ್ಗೆ ಅನಾವಶ್ಯಕ ವಾದಕ್ಕಿಳಿದ. ಗುರು ಸಾವಧಾನ ಚಿತ್ತದಿಂದ ಎಷ್ಟೇ ಸರಳವಾಗಿ ಬಿಡಿಸಿ ಹೇಳುತ್ತಿದ್ದರೂ ಅವನು ಒಪ್ಪದೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳಿ ವಿತಂಡವಾಗಿ ವಾದ ಮಾಡುತ್ತಿದ್ದ. ಅವನಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಗುರುಗಳು ಒಳಗೆ ಹೋಗಿ ಚಹಾ ಸಿದ್ಧಪಡಿಸಿ ತಂದು ಅವನ ಮುಂದೆ ಒಂದು ಖಾಲಿ ಲೋಟವನ್ನಿಟ್ಟು ಅದರೊಳಗೆ ಚಹಾ ಸುರಿಯಲಾರಂಭಿಸಿದರು. ಲೋಟ ತುಂಬಿ ಚಹಾ ಹೊರಗೆ ಚೆಲ್ಲುತ್ತಿದ್ದರು. ಗುರುಗಳು ಮಾತ್ರ ಚಹಾವನ್ನು ಲೋಟಕ್ಕೆ ಸುರಿಯುತ್ತಲೇ ಇದ್ದರು. ಗಲಿಬಿಲಿಗೊಂಡ ವಿತಂಡವಾದಿ, ಇದೇನು ಗುರುಗಳೇ, ಲೋಟ ತುಂಬಿದ್ದರೂ ಸುರಿಯುತ್ತಲೇ ಇದ್ದೀರಲ್ಲ ಎಂದು ಪ್ರಶ್ನಿಸಿದ. ಆಗ ಗುರು, ಅದರಲ್ಲೇನು ತಪ್ಪಿದೆ ಎಂದು ಮರು ಪ್ರಶ್ನಿಸಿದರು. ಅದಕ್ಕೆ ವಿತಂಡವಾದಿಯು, ತುಂಬಿರುವ ಲೋಟ ಖಾಲಿ ಮಾಡದ ಹೊರತು ಚಹಾ ಹೇಗೆ ಪುನಃ ಲೋಟದೊಳಗೆ ಹೋದೀತು ಎಂದು ಕೇಳಿದ. ಅದಕ್ಕೆ ಗುರು, ನೀನೂ ಅಷ್ಟೇ ಈ ಚಹಾ ಲೋಟದಂತೆಯೇ ಆಗಿದ್ದೀಯ. ನಿನ್ನದೇ ಅಭಿಪ್ರಾಯ ಆಲೋಚನೆಗಳಿಂದ ತುಂಬಿ ಹೋಗಿದ್ದೀಯ. ಹಾಗಾಗಿ ನಾನು ಹೇಳುವುದು ನಿನ್ನ ತಲೆಯೊಳಗೆ ಇಳಿಯುತ್ತಿಲ್ಲ. ಮೊದಲು ಬೇಡವಾದದ್ದನ್ನೆಲ್ಲ ಹೊರಹಾಕು, ನಂತರ ನಾನು ಹೇಳುವ ಮಾತು ನಿನ್ನ ತಲೆಯ ಒಳಗೆ ಹೋಗುತ್ತದೆ ಎಂದು ಬುದ್ಧಿ ಹೇಳಿದರು. ತನ್ನ ತಪ್ಪಿನ ಅರಿವಾದ ವಿತಂಡವಾದಿಯು ಅಂದಿನಿಂದ ವಾದ ಮಾಡುವುದನ್ನೇ ನಿಲ್ಲಿಸಿದ. ಈಗ ಎರಡನೇ ಕಥೆ. ಇದರ ಹೆಸರು ಬಚ್ಚಿಟ್ಟದು ಪರರಿಗೆ. ಇದನ್ನು ಬರೆದವರು ನಾಗೇಶ್ ನಾಯಕ ಎಂದು ಹೇಳಿ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತನಿದ್ದ. ಬಡವರಿಗೆ ಸಾಲ ಕೊಡುತ್ತಾ ಅದಕ್ಕೆ ಪ್ರತಿಯಾಗಿ ಹೆಚ್ಚಿನ ಹಣವನ್ನು ಅವರಿಂದ ವಸೂಲಿ ಮಾಡಿ ಧನಿಕನಾಗಿದ್ದ. ಮಹಾಜಿಪುಣನಾಗಿದ್ದ ಆತ ಯಾರಿಗೂ ಕೈ ಎತ್ತಿ 1 ಪೈಸೆಯನ್ನು ದಾನ ಮಾಡುತ್ತಿರಲಿಲ್ಲ. ಗಳಿಸಿದ ಹಣವನ್ನೆಲ್ಲ ಮನೆಯಲ್ಲಿಟ್ಟರೆ ಎಲ್ಲಿ ಕಳ್ಳರು ಕದ್ದುಕೊಂಡು ಹೋಗುತ್ತಾರೋ ಎಂಬ ಭಯದಿಂದ ಊರಾಚೆ ಇರುವ ತನ್ನ ಹೊಲದಲ್ಲಿ ಒಂದು ಬನ್ನಿ ಗಿಡದ ಕೆಳಗೆ ಮಣ್ಣು ಅಗೆದು ಅದರೊಳಗೆ ಹಣ ಒಡವೆಗಳನ್ನೆಲ್ಲ ಹುಗಿದಿಟ್ಟಿದ್ದ. ಪ್ರತಿ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಒಬ್ಬನೇ ಕಂದೀಲು ಹಿಡಿದು ಬನ್ನಿ ಗಿಡದ ಬಳಿ ತೆರಳಿ ಮಣ್ಣು ಅಗೆದು ಹಣ ಇದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಂಡು ಬರುತ್ತಿದ್ದ. ಆ ಊರಿನ ಕಡು ಬಡವನೊಬ್ಬ ಇದೇ ಶ್ರೀಮಂತನ ಬಳಿ ಮಗಳ ಮದುವೆಗೆ ಸಾಲ ಮಾಡಿಕೊಂಡಿದ್ದ. ಆತ ಎಷ್ಟು ದುಡಿದರೂ ಸಾಲ ತೀರಲಿಲ್ಲ. ಶ್ರೀಮಂತ 1-2 ಬಾರಿ ಬಡವನಿಗೆ ಸಾಲ ತೀರಿಸುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ. ಒಂದು ದಿನ ಆತ ಬಡವನ ಮನೆಗೆ ಹೋಗಿ ಕೊಟ್ಟ ಹಣ ಮರಳಿ ಕೊಡದೆ ಹೋದರೆ ಮನೆ ಹರಾಜು ಹಾಕುವುದಾಗಿ ತಾಕೀತು ಮಾಡಿ ಬಂದ. ಬಡವ ತನ್ನ ಹೀನಸ್ಥಿತಿಗೆ ಬೇಸತ್ತು ನೇಣು ಹಾಕಿಕೊಳ್ಳಲು ಶ್ರೀಮಂತನ ಬನ್ನಿಗಿಡದ ಹತ್ತಿರ ಹೋದ. ಆತ ಮರದ ಮೇಲೆ ಹತ್ತಿ ಹಗ್ಗ ಬೀಗೆಯಬೇಕು ಎನ್ನುವಷ್ಟರಲ್ಲಿ ದೂರದಲ್ಲಿ ಕಂದೀಲು ಬೆಳಕು ತನ್ನೆಡೆಗೆ ಸಾಗಿ ಬರುತ್ತಿರುವುದು ಕಾಣಿಸಿತು. ಭಯಗೊಂಡ ಆತ ಮರದ ಮೇಲೆಯೇ ಮೌನವಾಗಿ ಕುಳಿತ. ಎಂದಿನಂತೆ ಶ್ರೀಮಂತ ಮರದ ಕೆಳಗೆ ಮಣ್ಣು ಅಗೆದು ಬಚ್ಚಿಟ್ಟಿದ್ದ ದುಡ್ಡು ಒಡವೆಗಳನ್ನೆಲ್ಲ ಕಣ್ಣಿಗೊತ್ತಿಕೊಂಡು ಮತ್ತೆ ಅಲ್ಲಿಯೇ ಇರಿಸಿ ಮಣ್ಣು ಮುಚ್ಚಿ ಮನೆಗೆ ತೆರಳಿದ. ಇದನ್ನು ಮರದ ಮೇಲೆ ನೋಡುತ್ತಾ ಕುಳಿತಿದ್ದ ಬಡವ ಶ್ರೀಮಂತ ಹೋದ ಬಳಿಕ ಕೆಳಗಿಳಿದು ಅವಿತಿಟ್ಟಿದ್ದ ಅಪಾರ ದುಡ್ಡು ಬಂಗಾರದ ಒಡವೆಗಳನ್ನೆಲ್ಲ ತೆಗೆದುಕೊಂಡು ದೇವರಿಗೆ ಮನದಲ್ಲಿಯೇ ವಂದಿಸುತ್ತಾ ಖುಷಿಯಿಂದ ಸಾಗಿದ. ಮಾರನೆಯ ದಿನ ಶ್ರೀಮಂತನಿಗೆ ಸಾಲದ ಹಣ ಕೊಟ್ಟು ಉಳಿದ ಹಣವನ್ನು ತನ್ನಂತೆ ತಾಪತ್ರಯದಲ್ಲಿ ಇರುವ ಬಡವರಿಗೆ ಹಂಚಿದ. ಅದೇ ದಿನ ರಾತ್ರಿ ಆ ಶ್ರೀಮಂತ ಎಂದಿನಂತೆ ಬನ್ನಿ ಗಿಡದ ಕೆಳಗೆ ಬಂದು ನೋಡಿದರೆ ಅಲ್ಲಿಟ್ಟಿದ್ದ ಹಣ ಒಡವೆಯೆಲ್ಲ ಕಣ್ಮರೆಯಾಗಿದ್ದವು. ಆತ ಎದೆ ಬಡಿದುಕೊಂಡು ದೊಡ್ಡ ದನಿಯಲ್ಲಿ ಕಿರುಚುತ್ತಾ ಗೋಳಾಡತೊಡಗಿದ. ಅದಕ್ಕೆ ಹಿರಿಯರು ಹೇಳೋದು, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅಂತ. ಮಕ್ಕಳೇ, ಈ 2 ಕತೆ ಕೇಳಿದ್ರಲ್ಲ, ಹೇಗನ್ನಿಸ್ತು? ಖಂಡಿತ ನನಗೆ ತಿಳಿಸಿ. ಮತ್ತೆ ನಾನು ನಿಮ್ಮನ್ನೆಲ್ಲ ಮುಂದಿನ ಎಪಿಸೋಡ್ನಲ್ಲಿ ಕಾಣ್ತೀನಿ. ಸೊ ಮತ್ತೆ ಹೊಸ ಕತೆಗಳನ್ನು ತೊಗೊಂಡು ಬಂದು ಓದ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.